ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಈ ಅಂಶದ ಗೃಹಿಣಿಯರನ್ನು ಈ ಸಮಯದಲ್ಲಿ ನೋಡಿದರೆ ಹಲವಾರು ತರಹ ಲಾಭಗಳು ಆಗುತ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀವಿ, ಆದರೆ ಪ್ರತಿಫಲ ಇರುವುದಿಲ್ಲ. ಕೆಲವರಿಗೆ ಕೆಲಸ ಸಿಗುವುದಿಲ್ಲ, ಇನ್ನು ಕೆಲವರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಇರುವುದಿಲ್ಲ. ದುಡ್ಡು ಎಷ್ಟೇ ಸಂಪಾದನೆ ಮಾಡಿದರೂ ನೆಮ್ಮದಿ, ಖುಷಿ ಇರುವುದಿಲ್ಲ. ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡರೂ ಮನಸ್ಸು ಮುನ್ನುಗ್ಗುವುದಿಲ್ಲ. ಯಾವಾಗಲೂ ಏನಾದರೂ ಒಂದಲ್ಲ ಒಂದು ಚಿಂತನೆ, ಕಿರಿಕಿರಿ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಹೇಳುವುದಾದರೆ ನೀಚ ಗ್ರಹಗತಿಗಳ ಕಾಟ ಅಂತ ಕರಿತೇವೆ. ಹೌದು, ಯಾರ ಜಾತಕದಲ್ಲಿ ನೀಚ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಕೇತು ಗ್ರಹಗಳು ತನ್ನ ಅಸ್ತಿತ್ವ ಕಳೆದುಕೊಂಡಿರುತ್ತದೆಯೋ ಅವರಿಗೆ ಅದೃಷ್ಟ ಅನ್ನುವುದು ಮರೀಚಿಕೆ ಆಗಿ ಇರುತ್ತದೆ. ಇನ್ನು ಕೆಲವು ಸಲ ಅಜ್ಜ ಅಥವಾ ಅಜ್ಜಿ ಆದರೂ ಅದೃಷ್ಟ ಬರುವುದೇ ಇಲ್ಲ, ಬದಲಾವಣೆ ಆಗುವುದೇ ಇಲ್ಲ. ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ನವವಿವಾಹಿತ ಗೃಹಿಣಿ. ಹೌದು, ಯಾವ ಹುಡುಗಿಗೆ ಆಗುತ್ತಾನೆ ಮದುವೆಯಾಗಿ 48 ದಿನಗಳು ಕಳೆದಿರುತ್ತದೆಯೋ ಆ ಹುಡುಗಿ ಶುಕ್ರನ ಅಂಶದಲ್ಲಿ ಹುಟ್ಟಿದ ಗೃಹಿಣಿ ಆಗಿರುತ್ತಾಳೋ ಆ ಹುಡುಗಿಯ ಜಾತಕದ 5ನೇ ಮನೆಯಲ್ಲಿ ಅಥವಾ 11ನೇ ಮನೆಯಲ್ಲಿ ಶುಕ್ರ ಮನೆ ಆಗಿರುತ್ತದೆಯೋ ಅವರಲ್ಲಿ ಅದೃಷ್ಟದ ಸುರಿಮಳೆ ಇರುತ್ತದೆ. ಈ ಅದೃಷ್ಟವು ಆ ಗೃಹಿಣಿಗೆ ಸಿಗದೇ ಇದ್ದರೂ ಈ ಅಂಶದ ಗೃಹಿಣಿಯರನ್ನು ಯಾರೇ ನೋಡಿದರೂ ಅವರಿಗೆ ಜೀವನದಲ್ಲಿ ಹಲವಾರು ರೀತಿಯ ಅದೃಷ್ಟ, ಯಶಸ್ಸು, ಲಾಭ, ಅಭಿವೃದ್ಧಿ ಇದ್ದೇ ಇರುತ್ತದೆ. ಉದಾಹರಣೆಗೆ, ಕೆಲಸ ಇರುವುದಿಲ್ಲ, ಈ ಅಂಶದವರನ್ನು ನೋಡಿಕೊಂಡು ಹೋದರೆ ಕೆಲಸ ಸಿಗುತ್ತದೆ. ದುಡ್ಡು ಇರುವುದಿಲ್ಲ, ದುಡ್ಡು ಬರುತ್ತದೆ. ಸಾಲ ಸಿಗುತ್ತಿರುವುದಿಲ್ಲ, ಸಾಲ ಸಿಗುತ್ತದೆ. ಮನೆ ಕಟ್ಟುವ ಭಾಗ್ಯ ಇರುವುದಿಲ್ಲ, ಇವರ ಮುಖದ ದರ್ಶನದಿಂದ ಮನೆ ಕಟ್ಟುವ ಭಾಗ್ಯ ಆಕ್ಟಿವೇಟ್ ಆಗುತ್ತದೆ. ಕೆಲವು ಅಂಶದ ಹುಡುಗಿಯರಿಗೆ ಮದುವೆ ಆಗುವುದಿಲ್ಲ ಅಥವಾ ಮದುವೆ ಭಾಗ್ಯ ಇರುವುದಿಲ್ಲ, ಇವರ ಮುಖ ನೋಡಿದರೆ ಸಾಕು ಮದುವೆ ಫಿಕ್ಸ್ ಆಗುತ್ತದೆ. ಕೆಲವರಿಗೆ ಸಂತತಿ ನಷ್ಟ ಇರುತ್ತದೆ, ಕೆಲವು ಆಕರ್ಷಣೆಯಿಂದ ಸಂತತಿ ವೃದ್ಧಿ ಆಗುತ್ತದೆ. ವಿಶೇಷ ಸೂಚನೆ: ಒಬ್ಬರಿಂದ ನಾವು ಲಾಭ ತಗೊಳ್ತಿದ್ದೀವಿ ಅಂದಾಗ ಅವರಿಗೆ ಹೇಳುವುದು ಅಥವಾ ನಿನ್ನಿಂದನೇ ನನಗೆ ಅಭಿವೃದ್ಧಿ ಆಯಿತು ಅಂತ ಅವರಿಗೆ ಯಾವತ್ತೂ ಯಾರಿಗೂ ಹೇಳಬಾರದು. ಹೇಳಿದರೆ ಸಮಸ್ಯೆ ಆಗುವುದು. ಕಟ್ಟಿಟ್ಟ ಬುದ್ಧಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.